ಕೋಲಾರ ಜನತೆಗೆ ನಿಮ್ಮ ನಿಖಿಲ್ ಮಾಡುವ ನಮಸ್ಕಾರಗಳು. ಮೊದಲನೆಯದಾಗಿ ನಮ್ಮ ಕೋಲಾರ ಜನತೆಯ ಸ್ವಾಭಿಮಾನಕ್ಕೆ ಮತ್ತು ಕಾನೂನಿಗೆ ಕೊಟ್ಟಿರುವಂತಹ ಗೌರವಕ್ಕೆ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಏನು ಡಿಸೆಂಬರ್ 1ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದನ್ನು ನಮ್ಮ ಕೋಲಾರ ಟೌನಲ್ಲಿ ಆಲ್ಮೋಸ್ಟ್ 75-80% ಎಲ್ಲರೂ ಜನರು ಸ್ವಯಂ ಪ್ರೇರಿತವಾಗಿ ನೀವು ಜಿಲ್ಲಾ ಪೊಲೀಸ್ ಜೊತೆ ಸಾಥನ್ನು ನೀಡಿದ್ದೀರ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿಗೂ ಒಂದು ಆಶ್ರಯವನ್ನು ನೀಡಿದ್ದೀರ. ಇದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ನಾವು ಒಂದು ಅಬ್ಸರ್ವ್ ಮಾಡಿರೋದು ಇನ್ನೂ ಒಂದು 20-25% ಜನತೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಹೆಲ್ಮೆಟನ್ನು ಹಾಕ್ತಾ ಇಲ್ಲ. ನಾವು ನಿಮಗೆ ತಿಳಿಸಿದ ಹಾಗೆ ಫಸ್ಟು 3-4 ದಿನ ನಾವು ಯಾವುದೇ ರೀತಿಯ ಫೈನ್ ಹಾಕಿರಲಿಲ್ಲ. ಆದರೆ ಇವಾಗ ನಾವು ಕಳೆದ 5 ಡೇಸಲ್ಲಿ ಸುಮಾರು 2,500 ಕೇಸನ್ನು ಹಾಕಿದ್ದೀವಿ. ಆಮೇಲೆ ಇದರಲ್ಲಿ ಆಲ್ಮೋಸ್ಟು ಒಂದು 8 ಲಕ್ಷ ವರ್ತ್ ಫೈನ್ಸನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ನಾನು ಜನತೆಗೆ ಕೇಳ್ಕೊಳೋದು, ಈ ಫೈನ್ ಕಟ್ಟೋ ಬದಲು ನೀವು ಅದೇ ದುಡ್ಡನ್ನು ಹೆಲ್ಮೆಟ್ಗೆ ಹಾಕಿದರೆ ನೀವು ಜೀವನ ಪೂರ್ತಿ ಹೆಲ್ಮೆಟನ್ನು ಹಾಕ್ಕೊಂಡು ಓಡಾಡ್ಬೋದಿತ್ತು. ಈ ಫೈನ್ ವಿಚಾರವಾಗಿ ನಾವು ಯಾರ್ದು ಮುಲಾಜನ್ನು ನೋಡಿಲ್ಲ. ಅವರು ಯಾವುದೇ ಮುಖಂಡರಾಗಿರ್ಬೋದು ಅಥವಾ ನಮ್ಮ ಸ್ವತಃ ಪೊಲೀಸವರೇ ಆಗಿರ್ಬೋದು. ನಾನೇ ಖುದ್ದಾಗಿ 2 ಪೊಲೀಸ್ಗೆ ಫೈನನ್ನು ಹಾಕಿಸಿದ್ದೀನಿ. ಈ ಕಾನೂನು ಎಲ್ಲರಿಗೂ ಒಂದೇ. ನಾನು ಮತ್ತೆ ನಮ್ಮ ಜನತೆಗೆ ವಿನಂತಿ ಮಾಡ್ಕೊಳೋದು, ಎಷ್ಟೊಂದು ಜನ ವರ್ಷಕ್ಕೆ ತಮ್ಮ ಪ್ರೀತಿ ಪಟ್ಟವ್ರನ್ನ ಕಳ್ಕೊತಾರೆ. ಅದು ಕೇವಲ ಹೆಲ್ಮೆಟ್ ಹಾಕೋದನ್ನು ಮರ್ತಿದ್ರಿಂದ. ಇದು ನಿಮ್ಮ ಜೀವನಕ್ಕೆ ಆಗೋದು ಬೇಡ. ನೀವು ಪ್ರತಿದಿನ ನಿಮ್ಮ ಕೆಲಸ ಅಥವಾ ನಿಮ್ಮ ಇತರ ಕಾರ್ಯಗಳನ್ನು ಮುಗಿಸ್ಕೊಂಡು ಪ್ರತಿದಿನ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನು ಮುದ್ದು ಮಾಡಲಿ ಅಂತ, ಅದೇ ನಮ್ಮ ಧ್ಯೇಯ ಆಗಿರೋದು. ನಮಗೆ ಬೇರೆ ಏನೂ ಇಲ್ಲ. ನಿಮಗೆ ಪದೇ ಹೇಳ್ತಿರೋ ಹಾಗೆ. ಆದರೂ ಕೂಡ ನಾವು ಫೈನ್ ಹಾಕಲಿಲ್ಲ ಅಂದರೆ ಅದು ಕಾನೂನಿಗೆ ಗೌರವ ಕೊಟ್ಟಂಗೆ ಆಗೋದಿಲ್ಲ ಅಂತ ನಾವು ಇದೊಂದು ಸ್ವಲ್ಪ ಹೆಚ್ಚಾಗಿ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಇದು ಇನ್ನೂ ಕಂಟಿನ್ಯೂ ಆಗಿದೆ. ಇತರೆ ಎಲ್ಲ ನಾನು ನನ್ನ ಸಾರ್ವಜನಿಕ ಮಿತ್ರರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಹೆಲ್ಮೆಟನ್ನು ಧರಿಸಿ. ನಿಮ್ಮ ಪ್ರೀತಿಗೆ ಪಾತ್ರರಾಗಿರುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್, ಅವ್ರಿಗೆ ನೋವನ್ನು ಮಾಡದೇ ಇರೋ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ಸಾಗಿಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾವ ಜನಪ್ರತಿನಿಧಿನೂ ನನಗೆ ಇಲ್ಲಿ ತನಕ ಫೋನ್ ಮಾಡಿಲ್ಲ. ಅವರೇ ಸ್ವತಃ ಪಟ್ಟು ತೊಟ್ಟಿದ್ದಾರೆ. ನಾನೇ ಪೇ ಮಾಡಿದ್ದೀನಿ, ಇನ್ನು ಬೇರೆಯವ್ರಿಗೆ ಏನು ಹೇಳೋದು ಸರ್ ಅಂತ ನನಗೆ 2 ಜನಪ್ರತಿನಿಧಿಗಳು ಫೋನ್ ಮಾಡಿದ್ರು. ಅವರು, ಇಲ್ಲ ಸರ್, ನಾನೇ ಕಟ್ಟಿದ್ದೀನಿ, ನಾನು ಬೇರೆ ಯಾರಿಗೂ ಹೇಳೋದಿಲ್ಲ, ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ, ನಾನು ಮತ್ತೆ ಯಾರಿಗೂ ಫೋನ್ ಮಾಡೋದಿಲ್ಲ ಅಂತ ಈ ರೀತಿ ನಮಗೆ ಒಂದು ಪಾಸಿಟಿವ್ ಆಗಿ ಎಲ್ಲ ಜನಪ್ರತಿನಿಧಿಗಳು ನಮಗೆ ಸಪೋರ್ಟನ್ನು ನೀಡಿದ್ದಾರೆ. ಎಲ್ಲ ಮುಖಂಡರು ಕೂಡ, ನಮ್ಮ ಇಡೀ ಕೋಲಾರ ಜಿಲ್ಲೆಯಲ್ಲಿದ್ದಂತಹ ಎಲ್ಲ ಮುಖಂಡರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮಗೆ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟನ್ನು ನೀಡಿದ್ದಾರೆ. ಅದಕ್ಕೋಸ್ಕರನೇ ನಾವು ಸಕ್ಸಸ್ಸನ್ನು ಕಾಣ್ತಾ ಇರೋದು. ನಾನು ಸಾರ್ವಜನಿಕರಿಗೆ ಹೇಳೋದು, ನಿಮಗೆ ಪೊಲೀಸರು ಏನಾದ್ರು ಹಿಡಿದಾಗ ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಯಾರೂ ಸಹಾಯನೂ ಮಾಡೋದಿಲ್ಲ. ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ. ಇಲ್ಲಿ ಮತ್ತೊಂದು ವಿಚಾರನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾರು ಹೆಲ್ಮೆಟ್ ಧರಿಸ್ತಾ ಇದ್ದಾರೆ, ಬರೀ ಹೆಸರಿಗಷ್ಟೇ ಹೆಲ್ಮೆಟ್ ಆಗಿದೆ, ಆದರೆ ಅದು ಆ್ಯಕ್ಚುಲಿ ಹೆಲ್ಮೆಟ್ ಆಗಿರೋದಿಲ್ಲ. ಈ ಹಾಫ್ ಹೆಲ್ಮೆಟ್ಟು ಮತ್ತು ISI ಮಾರ್ಕ್ ಇಲ್ಲದೆ ಇರೋ ಹೆಲ್ಮೆಟನ್ನು ಧರಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಧರಿಸ್ಬೇಡಿ. ಅದರಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಯಾಕಂದರೆ ಅದು ನಿಮ್ಮ ಮೇಯ್ನ್ ಮೆಡ್ಯುಲಾ ಒಬ್ಲಾಂಗೇಟಾ ಏನಂತ ಇದೆ ಜಾಗ, ನಿಮ್ಮ ತಲೆ ಹಿಂದೆ ಇದೆ, ಅದು ಕವರ್ ಆಗೋದಿಲ್ಲ. ಆಮೇಲೆ ನಿಮ್ಮ ಟೆಂಪಲ್ ರೀಜನೂ ಕವರ್ ಆಗಿರೋದಿಲ್ಲ. ಅದು ಅಲ್ಲೇ ಏಟಾಗಿ ಅಲ್ಲೇ ಮೃತ್ಯು ಆಗೋ ಒಂದು ಸಾಧ್ಯತೆ ಇರೋದು.
ಅದಕ್ಕೋಸ್ಕರನೇ ದಯವಿಟ್ಟು ನೀವೆಲ್ಲರೂ ಕೂಡ ISI ಮಾರ್ಕ್ ಇರುವಂತಹ ಕಂಪ್ಲೀಟ್ ಫುಲ್ ಹೆಲ್ಮೆಟನ್ನೇ ಧರಿಸಿ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಇಬ್ಬರನ್ನೂ ಸುರಕ್ಷಿತವಾಗಿಟ್ಕೊಳ್ಳಿ.